ಬಡವನಾದ್ರೂ ಸ್ವಾಭಿಮಾನ ಇದೆ. ಎಷ್ಟೇ ಶ್ರೀಮಂತರಿದ್ರು ಅವ್ರಿಗೆ ನಮಸ್ಕಾರ ಕೊಟ್ಟು ಅವರಿಂದ ಯಾಚಿಸುವುದಿಲ್ಲ ನಾನು. ಅವ್ರ ಪ್ರೀತಿಯಲ್ಲಿ ಕೊಟ್ಟು ತಗೊಳ್ಳೋದಿಲ್ಲ ಅಂತಲ್ಲ. ನಾನಾಗಿ ಹೋಗಿ ಇವತ್ತಿನವರೆಗೆ ಯಕ್ಷಗಾನದ ಹೆಸರು ಹೇಳಿ 10 ಪೈಸೆ ಕೇಳಲಿಲ್ಲ. ಮುಂದೆ ಕೇಳುವ ದೇವರು ಕೇಳಿಸುವ ಹಾಗೆ ವ್ಯವಸ್ಥೆಯನ್ನು ಏನ್ ಮಾತಾಡಿದ್ರು ಒಂದ್ ಮಾತಾಡಿ ತಕ್ಷಣ ಸಿಕ್ಬಿಡು. ನಿಮಗೆ ಎಷ್ಟು ವರ್ಷ ಸರ್ ಆಗ? ಆಗ ನನಗೆ ಒಂದು 16, 17. ಸಣ್ಣ ಪ್ರಾಯ. 18 ಅಂದ್ರೆ ಹೆಚ್ಚು. ನಮ್ಮ ಅಪ್ಪ ತೀರ್ಕೊಂಡ ನಂತರ ಅವತ್ತಿನಿಂದ ಇವತ್ತಿನವರೆಗೂ ಮನೆಯ ಜವಾಬ್ದಾರಿ ನನಗೆ. ನಮ್ಮ ಅಣ್ಣ ಸ್ವಲ್ಪ ಪಾಪದವರು, ಜವಾಬ್ದಾರಿ ತಗೊಳ್ಳುವ ಮನಸ್ಸಿನವರಲ್ಲ. ಅಣ್ಣನ್ನು ಸಹ ನಾನೇ ಜವಾಬ್ದಾರಿಯಲ್ಲಿ ನೋಡಿದ್ದು. ಅಣ್ಣನ ಮದುವೆ, ನೆಕ್ಸ್ಟ್ ನಮ್ಮ ಅಕ್ಕನ ಜವಾಬ್ದಾರಿ, ಬಂದು ಹೋಗೋದು ನೋಡ್ಕೊಳ್ಳೋದು. ಮತ್ತೆ ಎರಡನೇ ನಮ್ಮ ಅತ್ತಿಗೆಯನ್ನ ಸಹ, ಅಣ್ಣನ್ನು ಸಹ ಸುಮಾರು ಒಂದು 10-15 ವರ್ಷ ನಾವೇ. ಅಣ್ಣ ಒಂದು ಯಕ್ಷಗಾನದಲ್ಲಿ ಇಲ್ಲಿ ದುಡ್ದು ಅಲ್ಲೂ ಅವರು ಹಳ್ಳಿ ಕಡೆ ಕೆಲಸ ಮಾಡ್ತಿದ್ರು. ಅವಾಗೆಲ್ಲ ಹಳ್ಳಿ ಕಡೆ ಭಾರಿ ಕಡಿಮೆ ಸಂಬಳ ಅಂದ್ರೆ ಬದುಕೋದು ಜೀತ ತರ ಇರ್ತಿತ್ತು ಅಲ್ಲ ಸರ್? ಹೊಟ್ಟೆಪಾಡಿ ಅಷ್ಟೇ. ಈಗ ಹಾಗಲ್ಲ, ತುಂಬಾ ಬೆಳೆದಿದೆ. ಕೂಲಿ ಮಾಡೋರು ಹೇಳಿದ್ರೆ ಸಾಧಾರಣ ಸಿಗುದಿಲ್ಲ ಸರ್. ಒಳ್ಳೆ ಎಜುಕೇಶನ್, ಒಳ್ಳೆ ಜಾಬ್ ಅಲ್ಲಿ ಇದ್ದಷ್ಟು ಪೇಮೆಂಟ್ ಸಿಗತ್ತೆ. ಅವಾಗ ಹಾಗಿರ್ಲಿಲ್ಲ. ಹಾಗಾಗಿ ನಾನಿಲ್ಲಿ ಯಕ್ಷಗಾನದಲ್ಲಿ ಏನೋ ಕಿಂಚಿತ್ ದುಡ್ದದ್ದನ್ನ ತಗೊಂಡು ಹೋಗಲು ಕೊಟ್ಟಿದ್ದೇನೆ. ನಾವೆಲ್ಲ ಒಟ್ಟು ಸೇರಿ ಅದನ್ನ ಹಂಚಿ ಸಂಸಾರ ನಡೀತಿತ್ತು. ಹಾಗೆ ಕಷ್ಟದಲ್ಲೇ ಒಂದ್ ಸ್ವಲ್ಪ ತೋಟ ಮಾಡ್ಕೊಂಡೆ ಅಲ್ಲೇ. ಹೆಸರಲ್ಲಿ ಅಲ್ಲಿರೋ ನಾವು ಅದೇ ನಮ್ ಘಟ್ಟದಲ್ಲಿ ಮಾಮೂಲಿ ಆಗ್ಬಿಟ್ಟಿದೆ. ಬಗರುನಲ್ಲಿ ಭೂಮಿ ಮಾಡೋದು, ನಾವು ಬೆಳೆ ಬೆಳ್ಕೊಳ್ಳೋದು. ಸರ್ಕಾರದವ್ರು ಈಗ ನಾಳೆ ಬಂದು ಹೋಗಿ ಎಲ್ಲರೂ ಅಂದ್ರೆ ಎಲ್ಲರೂ ಹೋಗ್ಬೇಕು, ಅವ್ರ ಜೊತೆ ನಾವು ಅಂತ ಅಷ್ಟೇ ಬಿಟ್ರೆ ನಮ್ಗೆ ನಾವೇ ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಮನೋಭಾವದಲ್ಲಿ ಅಂದ್ರೆ ಯಾರು ಮನುಷ್ಯ. ಈಗ ದೇವ್ರ ದಯದಿಂದ ಊಟೋಪಚಾರಕ್ಕೆ ನಮ್ಮ ಮನೆಯ ವೆಚ್ಚಕ್ಕೆ ಆಗುವಷ್ಟು ವ್ಯವಸ್ಥೆಗಳನ್ನ ನಾನು ಮಾಡ್ಕೊಂಡಿದ್ದೆ. ನಂಗೆ ಮೊದ್ಲಿಂದ ಕನ್ಸಿತ್ತು. ಯಾಕಂದ್ರೆ ಯಕ್ಷಗಾನ ಪೂರ್ಣ ನಂಬ್ಕೊಂಡ್ರೆ ಒಂದಲ್ಲ ಒಂದಿನ ನಮ್ಗೆ ಇದು ಆಗ್ಲಿಲ್ಲ, ಯಕ್ಷಗಾನದಲ್ಲಿ ಉಳಿಲಿಕ್ಕೆ ಆಗ್ಲಿಲ್ಲ. ಅವಾಗ ನಮ್ ಪಾಡೇನು. ಹೌದು, ಹಿಂದಿನವ್ರು ಮಾಡ್ದಂಗ ನಾನ್ ಮಾಡ್ಬಾರ್ದು. ಮತ್ತೆ ಕಲಾವಿದರನ್ನ ಮತ್ತೆ ಬೇರೆ ಜನರು ಕೀಳಾಗಿ ನೋಡ್ಬಾರ್ದು. ನಾನು ಕಲಾವಿದನಾಗಿ ಹೋಗಿ ನನಗೊಂದು ಸ್ವಲ್ಪ ಹಣ ಕೊಡಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳುವ ಮಟ್ಟ ನಾನು ಇಟ್ಕೋಬಾರ್ದು ಅನ್ನೋದು ಕಲ್ಪನೆ ಮೊದಲಿಂದ ಇತ್ತು ನನಗೆ. ಆದ್ರಿಂದ ನಾನು ದುಡ್ದು ಇಲ್ಲಿಂದ ಒಂದು 100 ರೂಪಾಯಿ ಹಣ ತಗೊಂಡೋದ್ರು 90 ರೂಪಾಯಿ ಮನೆಯನ್ನೇ ಸೇರಿಸಿದ್ದೆ. ಅದನ್ನ ಸ್ವಲ್ಪ ಒಂದು 1 ಎಕರೆ ತೋಟವನ್ನ ಮಾಡ್ಕೊಂಡಿದ್ದೆ. ಒಂದು 8 ಕ್ವಿಂಟಲ್ ಅಡಿಕೆ ಆಗುತ್ತೆ. ನನ್ನ ಜೀವನಕ್ಕೆ ಸಾಧಾರಣದ ಭದ್ರತೆ ಇದೆ. ಇನ್ನೊಬ್ಬರ ಹತ್ರ ಹೋಗಿ ಯಾಚಿಸುವ ಅವಶ್ಯಕತೆ ನನಗಿಲ್ಲ. ಈಗ ಮೇಳದವರೇ ನಾಳೆ ನನ್ನನ್ನ ನೀವು ಬೇಡ ಅಂತ ಬಿಟ್ಟು ನನಗೆ ನಾನ್ ಮನೆ ಕಡೆ ಬದುಕ್ತೀನಿ ಅನ್ನೋ ಧೈರ್ಯ ಇದೆ, ವ್ಯವಸ್ಥೆ ಇದೆ. ಅದಕ್ಕಾಗಿ ನಾ ಮೇಳಕ್ಕೆ ಹೆಚ್ಚು ಮೇಳದವರಿಗೆ ನಾನು ಬದುಕ್ಲಿಕ್ಕಾಗಿ ನಮಸ್ಕಾರ ಹಾಕೊಂಡು ಇಲ್ಲಿ ತನಕನೂ ಇರ್ಲಿಲ್ಲ, ಮುಂದೂ ಇರಲ್ಲ ಅಂತ ನನ್ನ ಸಣ್ಣ ಆಸೆ. ಯಾಕಂದ್ರೆ ಏನಾಗ್ಬಿಡತ್ತಂದ್ರೆ ಒಂದ್ ಸಂಸ್ಥೆಯಲ್ಲಿ ನಾವು ಅತಿ ಚೀಪ್ ಆಗಿ ಅಂದ್ರೆ ಅವರು ಹೇಳ್ದ ಕೇಳುವ ತರ ಮಟ್ಟ ನಮ್ಮಲ್ಲಿ ಆರ್ಥಿಕ ಮುಕ್ಕಟ್ಟು ಇದ್ದಂದ ಕೂಡಲೇ ನಮ್ಮನ್ನ ಅವರು ಸ್ವಲ್ಪ ಬಳಸ್ಕೊಳ್ತಾರೆ, ಹೆಚ್ಚಾಗಿ ಎಲ್ಲದಕ್ಕೂ ಬಳಸ್ಕೊಳ್ತಾರೆ. ಕೊನೆಗೆ ಬಳಸ್ಕೊಂಡು ಸಂಸ್ಥೆಯಿಂದ ನಮ್ಮನ್ನ ಹೊರಗಿಡ್ತಾರೆ. ಇಂಥದ್ನಲ್ಲಿ ನಮ್ಮ ಕಣ್ಣಲ್ಲಿ ನಾವು ನೋಡಿದೀವಿ. ಈಗ ಇಷ್ಟು ವರ್ಷ ಯಕ್ಷಗಾನ ತಿರುಗಾಟದಲ್ಲೇ ನಾನು ನೋಡಿದ್ದೀನಿ. ಎಷ್ಟೋ ಜನರನ್ನ ಹಾಗೆ ಮಾಡಿದ್ದಾರೆ, ಸಂಸ್ಥೆಯವ್ರು ಮಾಡಿದ್ದಾರೆ. ಯಾವ ಸಂಸ್ಥೆ ಅಂತ ಹೇಳಕ್ ಬರೋ, ಎಲ್ಲಾ ಸಂಸ್ಥೆಗಳು ಮಾಡ್ತಾರೆ. ಈಗ ಒಬ್ಬ ಕೂಲಿ, ನಾನೀಗ ಒಬ್ಬ ಕೂಲಿ ಕುಟುಂಬದಲ್ಲಿ ಬಂದು ನಾನು ಈಗ ನಮ್ಮ ಕುಟುಂಬದಲ್ಲೇ ನಮ್ಮಪ್ಪ ಒಂದ್ ಕಡೆ ಕಾಯಂ ಒಂದು ಸೌಕರ್ಯ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರು ಒಂದ್ ಸ್ವಲ್ಪ ಟೈಮ್ ದುಡ್ದಾದ ನಂತರ ಅಯ್ಯನಿಗಿನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಿಡುವ ಪದ್ಧತಿಯಲ್ಲಿ ಇಲ್ಲೂ ಸಹ ಯಕ್ಷಗಾನ ಕ್ಷೇತ್ರದಲ್ಲೂ ಸ್ವಲ್ಪ ಏಜ್ ಆದ್ಮೇಲೆ ನಮ್ಮ ಕಲಾವಿದರನ್ನ ಸಂಸ್ಥೆಯವರು ಸಸಾರ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಕಲಾವಿದರು ಅವಕಾಶ ಹೆಚ್ಚು ಕೊಡಬಾರ್ದು. ನಾವು ಬೇಕನ್ನುವಾಗ್ಲೇ ಯಕ್ಷಗಾನದಿಂದ ದೂರ ಆಗುವ ಮನಸ್ಸನ್ನ ನಾವು ಇಟ್ಕೊಳ್ಬೇಕು. ಅದಕ್ಕೆ ನಾವು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಒಂದು ಸಣ್ಣ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಂತ ನನ್ನ ಒಂದು ಮೊದ್ಲಿಂದ ಕಲ್ಪನೆ ಇದೆ, ಮಾಡ್ಕೊಂಡಿದ್ದೀನಿ. ದೊಡ್ಡ ಮಟ್ಟದಲ್ಲಾದ್ರೂ ನಾನು ಬದುಕಿಗೆ ಬೇಕಾದಷ್ಟು ಮಾಡ್ಕೊಂಡಿದ್ದೀನಿ. ಯಾವ್ದು ಶಾಶ್ವತ ಅಲ್ಲ. ನನಗೆ ಮತ್ತೆ ದೊಡ್ಡ ಕನಸಿಲ್ಲ. ನಾನು ಕಾರ್ನಲ್ಲೇ ತಿರುಗ್ಬೇಕು, ಎಲ್ಲರ ಹಾಗೆ ಒಳ್ಳೆ ರೀತಿಯಿಂದ ಬಟ್ಟೆ ಬರಿ ಹಾಕಿದ್ದೇನೆ ಒಂದೊಂದ್ ರೀತಿಯಾಗಿ ನಾನು ಮೆರಿಬೇಕನ್ನೋ ಈ ಕನಸಿಲ್ಲ. ನಾನು ಎಷ್ಟೋ ಅವಕಾಶಗಳು ಬಂದ್ರು ಸಹ ಬೇಡ ಅಂತ ಬಿಡ್ತೇನೆ. ಕನಸೇನಂದ್ರೆ ಕಲಾವಿದನಾದವರು ಯಾರೇ ಇರ್ಬೋದು, ಸಂಸ್ಥೆಗೆ ಭಾರ ಆಗಿ ನಾವು ಇರಬಾರ್ದು. ಸಂಸ್ಥೆಗೆ ಭಾರ ಆಗುವ ಲಕ್ಷಣಗಳು ಕಂಡ ತಕ್ಷಣ ನಾವು ನಮ್ಮ ಮನೆಯನ್ನ ಸೇರ್ಕೊಳ್ಳೋದು ನಮಗೆ ಕಲಾವಿದನಾದವನಿಗೆ ಒಳ್ಳೆ ಗೌರವ ಅಂತ ನನ್ನ ಆಲೋಚನೆ. ನಾ ಅದನ್ನ ಇಟ್ಕೊಂಡ್ ಬಂದಿದ್ದೀನಿ. ನಾಳೆನೂ ಆದ್ರೂ ಹಾಗೆ ನನಗೆ ಸ್ವಲ್ಪ ಯಕ್ಷಗಾನದಲ್ಲಿ ನನಗೆ ನನ್ನ
ಅಭಿಮಾನಿಗಳು ನನ್ನನ್ನು ಕೇಳುವವರು ಕಡಿಮೆ ಆದ್ರು. ಮತ್ತೆ ಸಂಸ್ಥೆಯವರು ನೀವೇನೋ ಅಷ್ಟೇನು ಸುಖ ಇಲ್ಲ ಅನ್ನೋ ಒಂದು ಶಬ್ದ ಅವರಿಂದ ಬಂತಂದು ಮಾಡಿದೀನಿ. ಯಕ್ಷಗಾನದಲ್ಲಿ ಇರೋದಿಲ್ಲ ಅಂತ Okay. ಮೊದ್ಲಿಂದನೂ ಅದೇ ಪಾಲಿಸಿ ಸ್ವಾಭಿಮಾನ. ಸ್ವಾಭಿಮಾನ. ಹೌದು. ಬಡವನಾದ್ರೂ ಸ್ವಾಭಿಮಾನ ಹೌದು. ಇದೆ. ಎಷ್ಟೇ ಶ್ರೀಮಂತರಿದ್ರು ಅವ್ರಿಗೆ ನಮಸ್ಕಾರ ಕೊಟ್ಟು ಅವರಿಂದ ಯಾಚಿಸುವುದಿಲ್ಲ ನಾನು. ಅವ್ರ ಪ್ರೀತಿಯಲ್ಲಿ ಕೊಟ್ಟು ತಗೊಳ್ಳೋದಿಲ್ಲ ಅಂತಲ್ಲ, ನಾನಾಗಿ ಹೋಗಿ ಇವತ್ತಿನವರೆಗೆ ಯಕ್ಷಗಾನದ ಹೆಸರು ಹೇಳಿ 10 ಪೈಸೆ ಕೇಳಲಿಲ್ಲ. ಮುಂದೆ ಕೇಳುವ ದೇವರು ಕೇಳಿಸುವ ಹಾಗೆ ವ್ಯವಸ್ಥೆಯನ್ನು ಕೊಡಬಾರ್ದಂತ ನನ್ನ ಒಂದು ಅಷ್ಟೇ. ಕೊಡೋದದ್ ಬೇರೆ. ನಾನಾಗಿ ನಾನು ಒಬ್ಬ ಕಲಾವಿದ, ನಂಗೆ ಏನಾದ್ರು ಕೊಡಿ ಅಂತ ಕೇಳುವ ಸ್ಥಿತಿ ನನಗೆ ದೇವ್ರು ತರಬಾರ್ದು ಅನ್ನೋ ಆಸೆ ನಂಗೆ ಅಷ್ಟೇ. ಅದನ್ನೇ ಖಂಡಿತ ಹಾಗೆಲ್ಲ ಆಗುದಿಲ್ಲ ಸರ್. ಆಗ ನೀವು ಸ್ವಾಭಿಮಾನದಿಂದ ಬದುಕುತ್ತಾ ಇದ್ದೀರಿ. ಹೌದು. ಅಂದ್ರೆ ಬಹಳಷ್ಟು ವಿರಳ ಸರ್ ಇಂಥವರಲ್ಲ. ಅಂದ್ರೆ ಯಾಕಂದ್ರೆ ಅಲ್ಲ ಹೇಳುದ್ ನಾನು ಕಲೆಯನ್ನ ನಾನು ಸಣ್ಣದಾಗಿ ನೋಡೋದಿಲ್ಲ. ನಾನು ಎಲ್ಲಾಯ್ತಲ್ಲಿ ಸಂಘದ ಯಕ್ಷಗಾನ ಕಲಾ ನಾನು ಕರೆದ್ರು ಹೋಗೋದಿಲ್ಲ. ಯಾಕಂದ್ರೆ ನಮ್ಗೆ ಅಲ್ಲಿ ಮೇಳದಲ್ಲಿ ಇರೋದ್ರಿಂದ ಅವ್ರ ಜೊತೆ ಬೆರೆಯೋ ಕಷ್ಟ ಆಗತ್ತೆ. ನಾವು ಹೋಗಲ್ ಸಿಟ್ ಮಾಡೋದು, ಅವರು ಅವಾಗ ಬೇಜಾರಾಗೋದು, ಇವೆಲ್ಲ ಬೇಡ ಅಂತ ನಾ ಸಂಘದ ಆಟಗಳಿಗೆ ಹೋಗೋದಿಲ್ಲ. ಮತ್ತೆ ಚಿಕ್ಕ ಮೇಳ ಇಂಥದಕ್ಕೆ ಎಲ್ಲೂ ಭಾಗವಹಿಸೋದಿಲ್ಲ. ಇನ್ನೂ ಹೋಗ್ಲಿಲ್ಲ, ಇನ್ನು ಮುಂದೆ ಹೋಗೋದಿಲ್ಲ. ಇಷ್ಟೇ ಸಂಬಳ ಕೊಟ್ಟು ಹೋಗೋದಿಲ್ಲ. ಸಂಬಳ ಇಲ್ಲಿನ ಮೇಳದಕ್ಕಿಂತ ಹೆಚ್ಚು ಕೊಡ್ತಾರೆ ಅಲ್ಲಿ. ಕೆಲವರು ಚಿಕ್ಕ ಮೇಳ ಉತ್ಪತ್ತಿಯಾಗಿ ಸಂಬಳಕ್ಕಾಗಿ ಹೋಗೋ ಪರಿಸ್ಥಿತಿ ಬಂದಿದೆ ಈಗ, ಹೋಗ್ತಾ ಇದ್ದಾರೆ. ಅದು ನಾನು ಯಾಕಂದ್ರೆ ಮೇಳ ನಂಗೆ ಒಳ್ಳೇದೊಂದು ವ್ಯವಸ್ಥೆ ಮತ್ತು ಒಳ್ಳೆ ಮೇಳ, ಒಳ್ಳೆ ಒಂದು ಜಾಗ ಕೊಟ್ಟಿದೆ. ಆ ಜಾಗಕ್ಕೆ ಎಲ್ಲೂ ಮಾಡೋದಿಲ್ಲ. ಪ್ರಧಾನ ಭಾಗವತರಾಗಿ ಕೆಲಸ ಮಾಡ್ತಾ ಇದ್ದೆ. ಯಕ್ಷಗಾನ ನಂಗೆ ಎಲ್ಲೂ ಕೀಳಾಗಿ ನೋಡ್ಲಿಲ್ಲ, ಕೀಳಾಗಿ ನನ್ನನ್ನ ತರಲೂ ಇಲ್ಲ. ಒಳ್ಳೆ ರೀತಿಯಿಂದ ಮೇಲ್ ತನಕ ತಂದಿದೆ. ನಾನು ಅಭ್ಯಾಸ ಮಾಡಿದ್ರಕ್ಕಿಂತ ಹೆಚ್ಚು ನನಗೆ ಯಕ್ಷಗಾನ ಕೊಟ್ಟಿದ್ದೆ. ಹಾಗಾದ್ರೆ ಅದನ್ನ ಗೌರವದಿಂದ ನೋಡ್ತೇನೆ. ನಾನು ಯಕ್ಷಗಾನ ಬಿಟ್ಟು ಹೋಗುವಾಗ್ಲೂ ಗೌರವದಲ್ಲಿ ಬಿಟ್ಟು ಹೋಗ್ಬೇಕಂತ ಆಸೆ. ಅಷ್ಟೇ ಅಷ್ಟೇ ಸರ್. ತಮ್ಮ ಅಂದ್ರೆ ಈ ಯಕ್ಷಗಾನ ಕಲ್ತ ತಾವು ಉಡುಪಿ ಕಲಾಕೇಂದ್ರ, ಉಡುಪಿ ಕಲಾಕೇಂದ್ರದ ಯಕ್ಷಗಾನ ಕಲ್ತ್ರಿ. ಈಗ ನಿಮ್ಮ ಯಕ್ಷಗಾನ ಮೇಳಕ್ಕೆ ಸೇರೋ ಮೊದ್ಲು ಒಂದು ನಿಮ್ಮ ಧ್ವನಿಲಿ ಒಂದೆರಡು ಸಾಲು ಕೇಳುವ ಆಸೆ ಸರ್. ನಮ್ಮ ಯಾವ್ದಾರು ಒಂದೆರಡು ಸಾಲು ಹೇಳಿ. ನಾನು ಯಕ್ಷಗಾನ ಹೋಗೋ ಮುಂಚೆಯ ಅಲ್ಲ, ಈಗ ನೀವು ಇದನ್ನು ಹೇಳಿದ ನಂತರ ಅದನ್ನು ಮಾತಾಡೋಣ ಅಂತ. ನಾನೀಗ ಈ ಯಕ್ಷಗಾನದಲ್ಲಿ ಈಗ ಚಾಲ್ತಿಯಲ್ಲಿರುವ ಪದ್ಯಗಳನ್ನ ಯಾವ್ದು ಬೇಕಾದ್ರೆ ಹೇಳುವ. ನಿಮ್ಮ ಇಷ್ಟದ ಒಂದು ಹಾಡು ಹೇಳಿ. ಆಯ್ತಾಯ್ತು. ಕಲಾಭಿಮಾನಿಗಳಿಗೆ ನಮಗೂ ಕೂಡ ನಮ್ಗೆ ಖುಷಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೇವೆ, ನಿಮ್ದು ಕೆಲವು ಹಾಡುಗಳು ಬರ್ತಾ ಇರ್ತದೆ, ಅವಾಗ ಖುಷಿ ಆಗ್ತದೆ. ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು ಕಮಲಾಕ್ಷಿ ಗಂಬನಿ ದುಂಬಿ. ನಿಲ್ಲದು ಮನದಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಹಿಸಲಾಗದೆ. ನಿಲ್ಲದೆ ಬಯೇ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು. ನಿಲ್ಲದೆ ಬಹಿ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು. ಪತಿಗಲ್ಲವ ಪಿಡಿದು ಮುದ್ದಿಸುವಳು. ಶಿವರಂಜನಿ ಶಿವರಂಜನಿ ರಾಗದಲ್ಲಿ ಅದು ಒಂಥರ ಭಾವನಾತ್ಮಕವಾಗಿದೆ. ನಿಮ್ಮ ಧ್ವನಿಯಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ. ದಕ್ಷ ಯಜ್ಞ ಪ್ರಸಂಗದಲ್ಲಿ ದಾಕ್ಷಾಯಿಣಿ ಶಿವನ ಹತ್ರ ಹೊರಡುವ ಸಮಯದಲ್ಲಿ ನನ್ಗೆ ಕಳಿಸಿ ತಂದೆಯ ಮನೆಗೆ ಅಂತ ಒತ್ತಾಯ ಮಾಡ್ತಾರೆ. ಅವ ಕಳ್ಸೋದಿಲ್ಲ ಅಂತ ಹೇಳಿದ. ಅವ ಬೇಡ ಹೋಗ್ದಿದ್ದು ಅಂತ ಹೇಳ್ಬೇಡಿ ಅಂತ ಹೇಳೋ ಒಂದು ಭಿನ್ನ ದಾಕ್ಷಾಯಿಣಿ ಆಗ್ಲಿ ಸರ್. ಉತ್ತಮವಾಗಿದೆ ಸರ್. ಖಂಡಿತವಾಗಿ ಒಂದು ಧ್ವನಿ ನೀವು ಹೇಳಿದ್ರೆ ಕೇಳಿ ಖುಷಿ ಆಗ್ತದೆ. ನಾವು ರಾತ್ರಿ ನಿದ್ದೆ ಬಿಟ್ಟವರಾದ್ರಿಂದ ಹಗಲು ಪದ್ಯ ಹೇಳೋದು ನನಗೆ ಸ್ವಲ್ಪ ಕಷ್ಟ. ನಿದ್ದೆಯಲ್ಲಿ ನಿನ್ನೆ ರಾತ್ರಿ ಶ್ರುತಿ ಇದ್ರೆ ಅದಕ್ಕೆ ನಾವು ಎಷ್ಟೊತ್ತಿಗೆ ನಿನ್ನೆ ರಾತ್ರಿ ಆಟ ಇತ್ತು ಸರ್, ಮಳೆಗಾಲದಲ್ಲಿ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಸರ್. ತಾವು ಈಗ ಕಲ್ತ್ರಿ, ತಾವು ಯಕ್ಷಗಾನ 1 ವರ್ಷ ಕಲ್ತ್ರಿ ಅಲ್ಲ ಸರ್? 1.5 ವರ್ಷ ಕಲ್ತೀವಿ. 1 ವರ್ಷ ಅಂದ್ರೆ ಫಸ್ಟ್ ವರ್ಷ ಎಲ್ಲವೂ ಕಲಿಬೇಕಲ್ಲ ಸರ್? ಎಲ್ಲ ಅವಾಗ ಈಗಿನ ಹಾಗಲ್ಲ. ಅವಾಗ ತಾಳ ಹೆಜ್ಜೆಯನ್ನ ಕಲ್ತು ಕುಣಿತ ಕಲ್ತ್ರೆ ಮಾತ್ರ ನಿಮ್ಗೆ ಯಕ್ಷಗಾನ ಹೇಳ್ಕೊಡೋದು. ಮದ್ಲೆ ಇರ್ಬೋದು, ಚೆಂಡೆ ಇರ್ಬೋದು, ಭಾಗವತಿಗೆ ಇರ್ಬೋದು, ಅಲ್ಲಿ ಹೇಳ್ಕೊಡೋದಿರಲ್ಲ. ಅಲ್ಲಿ ಒಂದೇ ಕೇಂದ್ರ ಇತ್ತು ಅವಾಗ, ಉಡುಪಿ ಯಕ್ಷಗಾನ ಕೇಂದ್ರ. ಮತ್ತೆಲ್ಲೂ ಅಷ್ಟು ಒಳ್ಳೆ ಕೇಂದ್ರಗಳಿರ್ಲಿಲ್ಲ. ಹೋಗಿ ವಾಸ ಮಾಡಿ ಅಲ್ಲಿ ಕೇಂದ್ರದಲ್ಲಿ ಕಲಿಯುವ ವ್ಯವಸ್ಥೆಗಳಿರ್ಲಿಲ್ಲ. ಅದಾದ್ರೂ ಅಲ್ಲಿ ಸ್ಟ್ರಿಕ್ಟ್ ಇತ್ತು. ಅವ್ರು ಹೇಳಿದಾಗ ನಾವು ಕೇಳ್ಕಿತ್ತು. ಅದೇನು 1 ವರ್ಷ ನಾವು ಕುಣಿತ, ಈಗೆಲ್ಲ ಮರ್ತು ಹೋಗಿದೆ ನಾವು ಕುಣಿದೆ. ಆ ಕುಣಿತವನ್ನ
ಅಂದ್ರೆ ತಾಳ ಗೊತ್ತಾಗ್ತದಲ್ಲ ತಾಳ ಕಲ್ತಾದ್ಮೇಲೆ ಕುಂತೇವೆ 1 ವರ್ಷ.